ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 31ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 31. ಬಾಹುಭ್ಯೋ ವರ್ತತ ಕ್ಷತ್ರಂ ಕ್ಷತ್ರಿಯಸ್ತದನುವ್ರತಃ ಯೋ ಜಾತಸ್ತ್ರಾಯತೆ ವರ್ಣಾನ್ ಪೌರುಷ ಕಂಠಕಕ್ಷತಾತ್. ಅನುವಾದ: ಅನಂತರ ಅದ್ಭುತ ವಿರಾಟ ರೂಪನ ಕೈಗಳಿಂದ ರಕ್ಷಣಾ ಸಾಮರ್ಥ್ಯವು ಉತ್ಪನ್ನವಾಯಿತು ಮತ್ತು ಅಂತಹ ಸಾಮರ್ಥ್ಯದ ಸಂಬಂಧದಲ್ಲಿ ಕಳ್ಳಕಾಕರ ಮತ್ತು ದುಷ್ಟರ ಉಪಟಳದಿಂದ ಸಮಾಜವನ್ನು ರಕ್ಷಿಸತಕ್ಕ ಕ್ಷತ್ರಿಯರ ತತ್ವಕ್ಕೆ ಅನುಗುಣವಾಗಿ ಕ್ಷತ್ರಿಯರು ಕೂಡ ಅಸ್ತಿತ್ವಕ್ಕೆ ಬಂದರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಆ ವಿರಾಟ್ ರೂಪನ ದೇಹ ಏನಿದೆಯೋ ಆ ರೂಪದಲ್ಲಿ ತಲೆಯ ಭಾಗ ಬ್ರಾಹ್ಮಣರು, ಭುಜಗಳ ಭಾಗ ಕ್ಷತ್ರಿಯರು, ಉದರದ ಅಂದ್ರೆ ಸೊಂಟದ ಭಾಗದಲ್ಲಿ ವೈಶ್ಯರು ಮತ್ತೆ ಕಾಲಿನ ಭಾಗದಲ್ಲಿ ಶೂದ್ರರು ಇರ್ತಾರೆ, ವಾಸ ಮಾಡ್ತಾರೆ. ಸೊ ಎಲ್ಲಕ್ಕಿಂತ ಮುಖ್ಯವಾದ ಭಾಗ ಅಂತಂದ್ರೆ ಏನು, ಮುಖದ ಭಾಗನೇ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಜೀವಿಸಿರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಬ್ರಾಹ್ಮಣರು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಈಗ ನಂತರ ಅದ್ಭುತ ವಿರಾಟ ರೂಪನ ಕೈಗಳಿಂದ ಅಂದ್ರೆ ಈಗ ತಲೆಯ ಭಾಗವನ್ನ ವಿವರಣೆ ಮಾಡಿದ್ರು ಓದ ಭಾಗದಲ್ಲಿ, ಬ್ರಾಹ್ಮಣರು ತಲೆಯ ಭಾಗ ಅಂತ ಅಂದ್ಬಿಟ್ಟು. ಈಗ ಭಗವಂತನ ವಿರಾಟ್ ಕೈಗಳಿದೆಯಲ್ಲ, ಅದರಿಂದ ರಕ್ಷಣಾ ಸಾಮರ್ಥ್ಯ ಉತ್ಪನ್ನವಾಯಿತು ಅಂತಂದ್ರೆ ಯಾರು ರಕ್ಷಣೆ ಮಾಡ್ತಾರೋ ಅಂಥವರು ಉತ್ಪನ್ನರಾಯಿತು ಅಂತ ಅರ್ಥ. ಮತ್ತೆ ಅಂತಹ ಸಾಮರ್ಥ್ಯದ ಸಂಬಂಧದಲ್ಲಿ ಈಗ ಕಳ್ಳಕಾಕರಿರ್ಬೋದು, ಆಮೇಲೆ ದುಷ್ಟರು ಇರ್ತಾರಲ್ಲ, ಮೋಸ ಮಾಡೋರು, ಬೇರೆಯವರಿಗೆ ತೊಂದರೆ ಕೊಡುವಂಥವ್ರು, ಅವರು ಅಂಥದ್ರಿಂದ ಎಲ್ಲ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ಅಂತಾನೆ ಕ್ಷತ್ರಿಯ ತತ್ವಕ್ಕೆ ಅನುಗುಣವಾಗಿ ಕ್ಷತ್ರಿಯರು ಕೂಡ ಅಸ್ತಿತ್ವಕ್ಕೆ ಬರ್ತಾರೆ. ಈಗ ಈ ಒಂದು ಕಾಲದಲ್ಲಿ ಸೈನಿಕರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಇವರೆಲ್ಲ ರಕ್ಷಣೆಯನ್ನ ಕೊಡುವಂಥವ್ರು, ಅವರೆಲ್ಲ ಈ ಒಂದು ಗ್ರೂಪ್ಗೆ ಬರ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಾಹ್ಮಣರು ತಮ್ಮ ನಿರ್ದಿಷ್ಟ ಅರ್ಹತೆಯಾಗಿರುವ ದಿವ್ಯ ವೇದಜ್ಞಾನದ ಒಲಿವಿನಿಂದಾಗಿ ಮಾನಿತರಾದ ಹಾಗೆ ಕ್ಷತ್ರಿಯರು ಬಾಧೆ ಕೊಡುವ ಕಳ್ಳಕಾಕರರು ಮತ್ತು ದುಷ್ಟರಿಂದ ಸಮಾಜವನ್ನು ರಕ್ಷಣೆ ಮಾಡುವ ಸಾಮರ್ಥ್ಯವಿದ್ದು ಮಾನಿತರಾಗಿರುತ್ತಾರೆ. ಅಂದ್ರೆ ಈಗ ಬ್ರಾಹ್ಮಣರಿಗೆ ವೇದಜ್ಞಾನಗಳಲ್ಲಿ ಆಸಕ್ತಿ ಇರೋದ್ರಿಂದ, ಅವ್ರಿಗಿಷ್ಟ ಇರೋದ್ರಿಂದ ಅವರನ್ನ ಬ್ರಾಹ್ಮಣರು ಅಂತ ಹೇಳ್ತೀವಲ್ವಾ, ಅದೇ ರೀತಿ ಈ ಜಗತ್ತಲ್ಲಿ ಸಮಾಜದಲ್ಲಿ ತುಂಬಾ ತೊಂದರೆ ಕೊಡುವಂಥವ್ರು, ಕಳ್ಳಕಾಕರರು, ದರೋಡರು, ದುಷ್ಟರು, ಇವರಿಂದ ಸಮಾಜವನ್ನ ರಕ್ಷಣೆ ಮಾಡುವಂತ ಸಾಮರ್ಥ್ಯ ಯಾರಿಗಿರುತ್ತೋ ಅವರನ್ನ ಕ್ಷತ್ರಿಯರು ಅಂತ ಹೇಳ್ತೀವಿ. ಅನುವ್ರತಃ ಎಂಬ ಶಬ್ದ ಲಕ್ಷ್ಯಾರ್ಹವಾಗಿದೆ. ಒಬ್ಬ ಮನುಷ್ಯನು ಕ್ಷತ್ರಿಯನಾಗಿ ಹುಟ್ಟಿದ ಮಾತ್ರದಿಂದ ಕ್ಷತ್ರಿಯನಾಗುವುದಿಲ್ಲ. ಅವನು ಕಳ್ಳರಿಂದಲೂ ದುರುಳರಿಂದಲೂ ಸಮಾಜ ರಕ್ಷಣೆ ಮಾಡುವ ಮೂಲಕ ಕ್ಷತ್ರಿಯ ತತ್ವಗಳನ್ನು ಅನುಸರಿಸುವುದರಿಂದ ಕ್ಷತ್ರಿಯನೆನಿಸಿಕೊಳ್ಳುತ್ತಾನೆ. ನೋಡಿ, ಹೇಗೆ ಬ್ರಾಹ್ಮಣನಿಗೆ ಹೇಳಿದ್ರೋ ಅದೇ ಒಂದು ನಿಯಮ ಇದರಲ್ಲೂ ಕೂಡ ಫಾಲೋ ಆಗುತ್ತೆ. ಏನು ಅಂತಂದ್ರೆ, ಯಾರೋ ಒಬ್ಬ ಕ್ಷತ್ರಿಯನ ಮನೆಯಲ್ಲಿ, ರಾಜನ ಮನೆಯಲ್ಲಿ ಹುಟ್ಟದ ಅಂತ ಅಂದ್ಬಿಟ್ಟು ಅವನು ಕ್ಷತ್ರಿಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ, ಯಾವಾಗ ಅವನು ಸಮಾಜದ ರಕ್ಷಣೆ ಮಾಡ್ತಾನೋ ಮತ್ತೆ ದುಷ್ಟರಿಂದ ಅವನು ರಕ್ಷಣೆ ಮಾಡುವಂತ ಒಂದು ಕೆಪಾಸಿಟಿ ಅವನಲ್ಲಿ ಇರುತ್ತೋ, ಆ ರೀತಿ ಕೆಲಸಗಳನ್ನ ಮಾಡಿದಾಗ ಮಾತ್ರ, ಅಂದ್ರೆ ಅಂಥ ಒಂದು ಯೋಗ್ಯತೆ ಅವನಿಗಿದ್ದಾಗ ಮಾತ್ರ ಅವನನ್ನ ಕ್ಷತ್ರಿಯ ಅಂತ ಹೇಳೋದು. ಆಯ್ತಾ? ಈಗ ಬ್ರಾಹ್ಮಣ ಅಂತ ಅನ್ನಿಸ್ಕೋಬೇಕಾದ್ರೆ ಅವನು ವೇದದ ತಿಳುವಳಿಕೆ ಇರಬೇಕು. ಕ್ಷತ್ರಿಯ ಅಂತಂದ್ರೆ ರಕ್ಷಣೆ ಮಾಡುವಂತ ಒಂದು ಕೆಪಾಸಿಟಿ ಅವನಲ್ಲಿ ಇರಬೇಕು. ವರ್ಣ ಪದ್ಧತಿಯ ಕಲ್ಪನೆಯು ಗುಣವನ್ನು ಆಧರಿಸಿರುವುದಲ್ಲದೆ ಜನ್ಮದ ಅರ್ಹತೆಯಿಂದಲ್ಲ. ಜನ್ಮವು ಹೊರಗಣ ವಿಚಾರವಾಗಿದೆ, ಅದು ವರ್ಣ ವಿಭಾಗಗಳ ಮುಖ್ಯಾಂಶವಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಈಗ ಈ ವರ್ಣ ಪದ್ಧತಿ ಅನ್ನೋದಿದೆಯಲ್ಲ, ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನೋದು, ಇದು ಗುಣವನ್ನ ಆಧರಿಸಿರುತ್ತೆ. ಅದು ಜನ್ಮದಿಂದ ಅಲ್ಲ. ಯಾರೋ ಮನೇಲಿ ಹುಟ್ಬಿಟ್ಟೆ ಅಂತಂದಿದ ತಕ್ಷಣ ರಾಜನ ಮನೇಲಿ ಹುಟ್ರೆ ಅವನು ರಾಜ, ಮಂತ್ರಿ ಮನೇಲಿ ಹುಟ್ಟಿದ್ರೆ ಅವನು ಮಂತ್ರಿ, ಹಾಗಲ್ಲ. ಅವನ ಗುಣ, ಅವನ ಅರ್ಹತೆಯನ್ನು ಪಡ್ಕೊಂಡಾಗ ಮಾತ್ರ ಅದಾಗೋದು. ಜನ್ಮ ಅನ್ನೋದು ಹೊರಗಡೆ ಇರುವಂತ ವಿಚಾರ, ವರ್ಣ ವಿಭಾಗಗಳ ಮುಖ್ಯ ಅಂಶ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತ 18ನೇ ಅಧ್ಯಾಯ 41ರಿಂದ 44ನೇ ಶ್ಲೋಕದವರೆಗೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ಅರ್ಹತೆಗಳು ಏನು ಅನ್ನೋದನ್ನ ತುಂಬಾ ವಿಶೇಷವಾಗಿ ಹೇಳಿದ್ದಾನೆ. ಅದನ್ನು ಒಂದ್ಸರಿ ನಾವು ಕೇಳಿಸ್ಕೊಳ್ಳೋಣ, ಅವಾಗ ನಮಗೆ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ. ಆಯ್ತಾ?
ಈಗ 41ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ನಾನು ಶ್ಲೋಕಗಳನ್ನು ಓದೋದಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಓದ್ತೀನಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಮ್ ಅಂತ ಬರುತ್ತೆ ಆ ಶ್ಲೋಕ. ಅದರ ಅರ್ಥ ಏನು ಅಂತಂದರೆ, ಶತ್ರುಗಳನ್ನು ಗೆಲ್ಲುವಂಥ ಅರ್ಜುನನೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಐಹಿಕ ಗುಣಗಳಿಗನುಗುಣವಾಗಿ ತಮ್ಮ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದಂಥ ಗುಣಗಳಿಂದ ಬೇರೆ ಬೇರೆ ಆಗಿರ್ತಾರೆ. ನೋಡಿ, ಅವ್ರು ಹುಟ್ಟಿದಾಗ ಅವ್ರ ಸ್ವಭಾವ ಮತ್ತು ಅವ್ರ ಗುಣಗಳು ಬೇರೆ ಆಗಿರೋದ್ರಿಂದ ಒಂದೇ ಮನೇಲಿ ಹುಟ್ಟಿದ್ರು ಕೂಡ ಒಬ್ಬ ಬ್ರಾಹ್ಮಣನ ಗುಣಗಳನ್ನು ಹೊಂದಿರ್ತಾನೆ, ಒಬ್ಬ ಶೂದ್ರನ ಗುಣಗಳನ್ನು ಕೂಡ ಹೊಂದಿರೋದು ಉಂಟು, ಆಯಿತಾ. ಅದಕ್ಕೆ ಅವರ ಸ್ವಭಾವ ಗುಣಕ್ಕೆ ತಕ್ಕಂಗೆ ಅದು ಚೇಂಜ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಯಾವ ಶ್ಲೋಕ ಅಂತಂದ್ರೆ ಶಮೋದಮಸ್ತಪ ಶೌಚಂ ಅಂತ ಹೇಳಿದಾನಲ್ಲ ಆ ಶ್ಲೋಕದಲ್ಲಿ. ಅದರ ಅರ್ಥ ಏನು ಅಂತಂದ್ರೆ, ಈಗ ಬ್ರಾಹ್ಮಣರು ಅಂತ ಅನ್ನಿಸ್ಕೋಬೇಕಾದ್ರೆ ಅವನಲ್ಲಿ ಕೆಲವೊಂದು ಸ್ವಭಾವಗಳಿರುತ್ತೆ, ಗುಣಗಳಿರುತ್ತಲ್ಲ, ಅದು ಏನು ಅಂತ ಹೇಳ್ತಾನಲ್ಲಿ. ಏನು, ಒಬ್ಬ ಬ್ರಾಹ್ಮಣ ಅನ್ನಿಸ್ಕೊಳ್ಬೇಕಾದ್ರೆ ಅವನಿಗೆ ಆ ಒಂದು ವೇದಗಳಲ್ಲಿ ಆಸಕ್ತಿ ಇರಬೇಕು ಅಥವಾ ವೇದಗಳಲ್ಲಿ ಒಂದು ಒಲವಿರಬೇಕು ಅನ್ನೋದನ್ನ ಮೊದಲೇ ತಿಳ್ಕೊಂಡಿದ್ದೀವಿ. ಇನ್ನೂ ಇಲ್ಲಿ ಭಗವಂತ ಏನೇನೆಲ್ಲ ಕ್ವಾಲಿಟಿ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಶಾಂತ ಸ್ವಭಾವದವನು ಅವನಾಗಿರಬೇಕು, ಆಮೇಲೆ ಆತ್ಮ ಸಂಯಮ ಇರಬೇಕು, ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಇರಬೇಕು, ತಪಸ್ಸನ್ನು ಆಚರಣೆ ಮಾಡುವಂಥವನಾಗಿರಬೇಕು, ಮತ್ತು ಸಹನೆ ಇರಬೇಕು ಅವನಲ್ಲಿ, ಪ್ರಾಮಾಣಿಕತೆ ಇರಬೇಕು, ಜ್ಞಾನ ಇರಬೇಕು, ವಿವೇಕ ಇರಬೇಕು, ಮತ್ತು ಆಸ್ತಿಕನಾಗಿರಬೇಕು. ಅವನು ನಾಸ್ತಿಕನಾಗಿರಬಾರ್ದು. ನಾಸ್ತಿಕ ಅಂತಂದರೆ ಅವನು ಬ್ರಾಹ್ಮಣನಾಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ವೇದಗಳನ್ನು ಓದ ಮೇಲೆ ಅವನು ಆಸ್ತಿಕನ ಆಗಿರಲೇಬೇಕು. ಅದಕ್ಕೆ ಇಲ್ಲಿ ಗುರುಗಳಲ್ಲ, ಭಗವಂತ ಸ್ವಯಂ ಹೇಳಿದಾನ ಅದನ್ನು ಭಗವದ್ಗೀತೆಯಲ್ಲಿ. ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡ್ತಾರೆ. ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅವರಲ್ಲಿ ಜ್ಞಾನ, ವಿವೇಕ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ, ಶಾಂತಿ ಸ್ವಭಾವ ಇರುತ್ತೆ, ಆತ್ಮ ಸಂಯಮ ಇರುತ್ತೆ. ಈ ಗುಣಗಳೆಲ್ಲ ಇದ್ದಾಗ ಅವರನ್ನ ಬ್ರಾಹ್ಮಣರು ಅಂತ ನಾವು ತಿಳ್ಕೊಬೋದು. ಇನ್ನು ಮುಂದಿನ ಶ್ಲೋಕದಲ್ಲಿ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು, ಶೌರ್ಯ ತೇಜಸ್ಸಿರಬೇಕು ಅಂದರೆ ಅರ್ಥ ಏನು, ಕ್ಷತ್ರಿಯ ಒಂದು ಕೆಲಸ ಮಾಡಬೇಕಾದ್ರೆ ಅವನಲ್ಲಿರುವಂಥ ಸಹಜ ಗುಣಗಳು ಯಾವುದು ಅಂತಂದರೆ ಶೌರ್ಯ ಇರಬೇಕು, ತೇಜಸ್ಸಿರಬೇಕು. ಈಗ ಒಬ್ಬರು ನೋಡಿದ ತಕ್ಷಣ ಆ ತೇಜಸ್ಸಿನಿಂದನೇ ಇವನು ಕ್ಷತ್ರಿಯನಿರಬೇಕು, ಯಾವುದೋ ರಾಜನ ಮಗನೇ ಇರಬೇಕು, ಅಂದರೆ ಒಬ್ಬ ರಾಜ ಇರಬೇಕು ಅಂತ ನಮಗೆ ಅನ್ನಿಸ್ಬಿಡುತ್ತೆ ಆ ರೀತಿ. ಆಮೇಲೆ ದೃಢ ಸಂಕಲ್ಪ ಇರಬೇಕು ಅವನಲ್ಲಿ, ದಕ್ಷತೆ ಇರುತ್ತೆ, ಮತ್ತು ಯುದ್ಧದಲ್ಲಿ ಧೈರ್ಯ ಇರುತ್ತೆ, ಔದಾರ್ಯತೆ ಇರುತ್ತೆ, ಮತ್ತು ನಾಯಕತ್ವ ಅನ್ನೋದು ಕೂಡ ಇರುತ್ತೆ. ಇವು ಎಲ್ಲ ಇದ್ದಾಗ ಅವನು ಕ್ಷತ್ರಿಯ ಗುಣಗಳು ಇದೆ ಅವನಲ್ಲಿ ಅಂತ ಅರ್ಥ. ಕ್ಷತ್ರಿಯ ಅಂತ ಅನ್ನಿಸ್ಕೋಬೇಕಾದ್ರೆ ಇದೆಲ್ಲ ಗುಣಗಳು ಅವನಲ್ಲಿ ಇರಬೇಕು. ಇನ್ನು 44ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಅಂತಂದರೆ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಅಂತ ಒಂದು ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಹೇಳ್ತಾನೆ ಒಬ್ಬ ವೈಶ್ಯನಿಗೆ ಸಹಜವಾಗಿರುವಂಥ ಕೆಲಸ ಏನು ಅಂತಂದರೆ ಕೃಷಿ ಮಾಡೋದು, ಅಂದರೆ ರೈತರ ಒಂದು ವರ್ಗ, ಏನಾದರೂ ಬೆಳೆಯನ್ನು ಬೆಳೆಯೋದು, ಮತ್ತು ಗೋರಕ್ಷಣೆಯನ್ನು ಮಾಡೋದು, ಮತ್ತು ವಾಣಿಜ್ಯ, ಇದೆಲ್ಲ ವೈಶ್ಯರಿಗಿರುವಂಥ ಸಹಜವಾದಂಥ ಕೆಲಸಗಳು. ಇಂಥ ಕೆಲಸಗಳನ್ನೆಲ್ಲ ಅವರು ಮಾಡಿಕೊಂಡು ಇರಬೇಕು. ಅಂದರೆ ಆ ರೀತಿಯ ಗುಣಗಳು, ಆ ಕೆಲಸಗಳನ್ನು ಮಾಡುವಂಥ ಗುಣಗಳಿದ್ರೆ ಅವನು ವೈಶ್ಯ ಅಂತ ಅನ್ನಿಸ್ಕೊಳ್ತಾನೆ. ಇನ್ನು ಮುಂದಿನದ್ದೇನು ಅಂತಂದರೆ ಶ್ರಮ ಪಡೋದು ಮತ್ತು ಬೇರೆಯವರಿಗೆ ಸೇವೆಯನ್ನು ಮಾಡುವಂಥದ್ದು, ಇದು ಶೂದ್ರರಿಗಿರುವಂಥ ಸಹಜವಾದಂಥ ಗುಣಗಳು. ಈಗ ಅವ್ರು ಏನು ಮಾಡ್ತಾರೆ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿಕೊಂಡು ಅವರು ಇವರು ಹೇಳಿದ್ದನ್ನು ಮಾಡ್ಕೊಂಡಿರ್ತಾರಲ್ವ, ಅಂಥ ಕೆಲಸ ಮಾಡೋರನ್ನ ಶೂದ್ರರು ಅಂತ ಹೇಳೋದು. ಈ ರೀತಿ ಭಗವಂತ 18ನೇ ಅಧ್ಯಾಯದಲ್ಲಿ ಇದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಓರ್ವನು ಇಂತಿಂತಹ ವರ್ಣಕ್ಕೆ ಸೇರಿದವನೆಂಬುದನ್ನು ನಿರ್ಣಯಿಸುವುದಕ್ಕೆ ಮೊದಲಾಗಿ ಅಂತಹ ಅರ್ಹತೆಗಳೆಲ್ಲವೂ ಅವಶ್ಯವೆಂದು ತಿಳಿಯಲಾಗಿದೆ. ಅಂದರೆ ಈಗ ನಾವು ಯಾರನ್ನಾದರೂ ಇವನು ಬ್ರಾಹ್ಮಣ, ಇವನು ವೈಶ್ಯ, ಇವನು ಶೂದ್ರ, ಇವನು ಕ್ಷತ್ರಿಯ ಅಂತ ಹೇಳಬೇಕು ಅಂತಂದರೆ ಮೊದಲು ಈ ಅರ್ಹತೆಗಳು ಅವನಲ್ಲಿ ಇದೆಯಾ ಅಂತಂದ್ಬಿಟ್ಟು ನೋಡಬೇಕು. ಅದು ನೋಡಿದಾಗ ಗೊತ್ತಾಗುತ್ತೆ, ಹಾಂ ಹೌದು ಇವನು ಈ ರೀತಿನ ಗುಣ ಇದೆ, ಇವನು ಈ ರೀತಿ ಕೆಲಸ ಮಾಡ್ತಾನೆ, ಇವನ ಸ್ವಭಾವ ಈ ರೀತಿ ಇದೆ, ಸೊ ಇವನನ್ನು ನಾವು ಬ್ರಾಹ್ಮಣ ಅಂತ ಕರಿಬೋದು, ಇವನು ಕ್ಷತ್ರಿಯ ವರ್ಣಕ್ಕೆ ಸೇರ್ತಾನೆ ಅಂತಂದ್ಬಿಟ್ಟು. ಈಗ ಇತಿಹಾಸಗಳಲ್ಲೂ ಕೂಡ
ಬೇಕಾದಷ್ಟು ಎಕ್ಸಾಂಪಲ್‌ಗಳು ಇರುತ್ತೆ. ಬ್ರಾಹ್ಮಣರ ಮನೇಲಿ ಹುಟ್ಟಿದ್ರೂ ಕೂಡ ಕ್ಷತ್ರಿಯನ ಹಾಗೆ ನಡ್ಕೊಳ್ತಾನೆ. ಯಾರು? ಭಗವಂತ ಪರಶುರಾಮನು ಕೂಡ ಅಷ್ಟೇ. ಬ್ರಾಹ್ಮಣರ ಮಗನಾಗಿದ್ರೂ ಕೂಡ ಅವನು ಕ್ಷತ್ರಿಯನ ಹಾಗೆ ನಡ್ಕೊಳ್ತಾನೆ. ಇನ್ನೂ ಕೆಲವರು ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಅವರು ಬ್ರಾಹ್ಮಣರಾಗಿದ್ದಾರೆ. ಈ ಥರದ್ದು ಎಕ್ಸಾಂಪಲು ಬೇಕಾದಷ್ಟಿರುತ್ತೆ. ನಾವು ಧರ್ಮಗ್ರಂಥಗಳನ್ನು ಓದಬೇಕಾದ್ರೆ ನಮಗಿದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಬೇರೆ ಬೇರೆ ಧರ್ಮಗ್ರಂಥಗಳನ್ನು ಈಗ ರಾಮಾಯಣ ಓದ್ತಾ ಇರಬೇಕಾದ್ರೆ, ಮಹಾಭಾರತ ಓದ್ತಾ ಇರಬೇಕಾದ್ರೆ, ರಾಮಾಯಣದಲ್ಲಿ ಹೇಳಿರುವಂಥ ವಿಚಾರ ನಮಗೆ ಮಹಾಭಾರತ ಓದಬೇಕಾದ್ರೆ ಅಲ್ಲಿ ಅರ್ಥ ಆಗುತ್ತೆ. ಕೆಲವೊಂದು ಸರಿ ಮಹಾಭಾರತದಲ್ಲಿ ಹೇಳಿರುವಂಥ ವಿಷಯ ಭಗವದ್ಗೀತೆನಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಕೆಲವೊಂದು ಸರಿ ಭಗವದ್ಗೀತೆಯಲ್ಲಿ ಹೇಳಿರುವ ವಿಷಯ ಭಾಗವತದಲ್ಲಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ಧರ್ಮಗ್ರಂಥಗಳನ್ನು ಕೂಡ ನಾವು ಓದ್ತಾ ಇರಬೇಕು, ಕೇಳ್ತಾ ಇರಬೇಕು. ಆಗ ನಮಗೆ ಒಂದಕ್ಕೊಂದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.